ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ನಡುವೆ ಇತ್ತ ಹಂಪಿಯ ತುಂಗಭದ್ರಾ ನದಿಯಲ್ಲಿಯೂ ಕೂಡ ಹನುಮ ಮಾಲಾ ವಿಸರ್ಜನೆ ಮಾಡಲಾಗ್ತಾ ಇದೆ. ದಕ್ಷಿಣ ಕಾಶಿ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿ ಭಕ್ತರು ಹನುಮ ಮಾಲಾ ವಿಸರ್ಜನೆ ಮಾಡಿದ್ರು. ಮಾಲಾಧಾರಿಗಳಿಂದ ಹಂಪಿಯ ತುಂಗಭದ್ರಾ ನದಿ, ಪಾರ್ಕಿಂಗ್ ಲಾಟ್, ಶ್ರೀ ವಿರೂಪಾಕ್ಷ ದೇಗುಲ ಸೇರಿದಂತೆ ಹಂಪಿಯ ನಾನಾ ಸ್ಥಳಗಳು ಸಂಪೂರ್ಣ ಕೇಸರಿಮಯವಾಗಿ ಕಂಡುಬಂತು. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ಯಾದಗಿರಿಯಲ್ಲಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರ ಜನವರಿ 21ರಂದು ಚೌಡಯ್ಯನವರ ಜಯಂತಿ ಆಚರಿಸಲಾಗುತ್ತೆ. ಹೀಗಾಗಿ ಇಂದಿನಿಂದ ಜನವರಿ 19ರವರೆಗೂ ಕಲ್ಯಾಣ ಕರ್ನಾಟಕ ಭಾಗದ ಹಲವೆಡೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಕರಪತ್ರ ಬಿಡುಗಡೆಗೊಳಿಸಿ ತಮಟೆ ಚಳುವಳಿ ಮೂಲಕ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸರ್ಕಾರಕ್ಕೆ ಚೌಡಯ್ಯ ನಿಗಮಕ್ಕೆ 500 ಕೋಟಿ ಅನುದಾನ ನೀಡುವಂತೆ ಆಗ್ರಹಿಸಿದರು. ಧೈರ್ಯ ತಗೊಂಡ್ರಿ. ಒಂದೇನದ ಸ್ವಲ್ಪ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಕೆಲವೊಬ್ರಿಗೆ ಏನದ ದುರ್ಚಟ್ಲಿಂದ ದೂರ ಇರತಕ್ಕಂಥದ್ದು ನಮ್ಮ ಕೈ ಜೋಡಿಸಿ ಕೋವಿಡ್ ಕಾಲದಲ್ಲಿ ಬಹಳಷ್ಟು ಹಗರಣ ಆಗಿತ್ತು. ಇವಾಗ ಎಫ್ಐಆರ್ ದಾಖಲಾಗಿದೆ. ಯಾರು ಎಷ್ಟೇ ಪ್ರಭಾವಿಗಳಿರಲಿ ನಾವು ಬಿಡೋದಿಲ್ಲ ಅಂತ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ನಾವು ಜನರಿಗೆ ಮಾತು ಕೊಟ್ಟಂತೆ ಕೋವಿಡ್ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇವೆ. ತನಿಖೆ ವೇಳೆ ನಾನು ಕೆಲ ಹೆಸರು ಹೇಳೋದು ತಪ್ಪಾಗುತ್ತೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದ್ರಿಂದ ಎಫ್ಐಆರ್ ಮಾಡಿದ್ದಾರೆ ಅಷ್ಟೇ. ಎಲ್ಲದರಲ್ಲೂ ಭಾಳಷ್ಟರಲ್ಲಿ ಈ ರೀತಿ ಆಗಿದೆ ಅಂತ ಜಸ್ಟಿಸ್ ಕುನ್ನಾ ಕಮಿಟಿಯಲ್ಲಿ ಹೇಳಿ, ಅದಲ್ಲದೆ ನಮ್ಮವರು ಇಲಾಖೆಯವರು ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವ್ಯವಹಾರ ಆಗಿದೆ ಅಂತ ಕಂಡು ಬಂದಿದೆಯಲ್ಲ, ಅಲ್ಲಿ ಈಗ ಒಂದು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಅದು ಡೀಟೇಲ್ಸನ್ನು ನಿಮ್ಗೆ ಹೇಳ್ತೀನಿ. ಇದು BJP ಅವ್ರು ಹೇಳಲೇಬೇಕಲ್ಲ, ಯಾಕಂದ್ರೆ ಅವರೇ ಮಾಡಿರ್ತಕ್ಕಂಥದ್ದು ಈ ಹಗರಣ ಇದು. ಮತ್ತು ಅವ್ರು ಹೇಳಿಲ್ಲ ಅಂದರೆ ಯಾರು ಹೇಳ್ತಾ ಇದ್ದಾರೆ? ಜನರಿಗೆ ಏನು ಅನ್ನಿಸ್ತಾ ಇದೆ? ಅವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಹಿನ್ನೆಲೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ರು. ಸಿಂಧನೂರಿನಲ್ಲಿ 4 ಬಾಣಂತಿಯರ ಡೆತ್ ಆಗಿರೋದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹೋಗಿ ಭೇಟಿ ನೀಡಿದ್ದೆ. ಪ್ರಾಥಮಿಕವಾಗಿ ಏನಾಗಿದೆ ಅಂತ ನೋಡಿದ್ದೇವೆ. IV ರಿಂಗಲ್ ಸ್ಯಾಂಪಲ್ ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಮುಖ್ಯಮಂತ್ರಿಗಳು ಒಂದು ಕಮಿಟಿ ರಚನೆ ಮಾಡಿ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ಪರಿಶೀಲನೆ ಮಾಡಿ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. BJP ಅವ್ರು ಹೇಳಲೇಬೇಕಲ್ಲ, ಬಟ್ ಅವರು ಆರೋಗ್ಯ ಇಲಾಖೆಗೆ ಬರ್ತದೆ ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋದು 4 ಸಿಂಧನೂರಲ್ಲಿ ಆಗಿದ್ದು. ನಾನು ಹೋಗಿದ್ದೆ, ವಿಸಿಟ್ ಮಾಡಿದ್ದೆ ಸಿಂಧನೂರಿಗೆ. ಬಟ್ ಇಲ್ಲ, ಬೇರೆ ನೋಡಿ, ಮೆಡಿಕಲ್ ಕಾಲೇಜಸ್ಸಿಗೆ ಪ್ರೊಕ್ಯೂರ್ಮೆಂಟ್ ಪದ್ಧತಿ ಬೇರೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್. ಇದು ಈ ಏನು ರಿಂಗರ್ ಲ್ಯಾಕ್ಟೇಟ್ ಇದೆಯಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಕ್ಯೂರ್ ಆಗಿರೋದು. ಅಲ್ಲಿ ಒಂದು ಡ್ರಗ್ ಲಾಜಿಸ್ಟಿಕ್ ಕಂಪ್ನಿ ಇದೆ, ಅವರು ಪ್ರೊಕ್ಯೂರ್ ಎಂಟೈರ್ ಸ್ಟೇಟಿಗೆ ಮಾಡ್ತಾರೆ. ಅವರು ಒಂದು ಪಶ್ಚಿಮ ಬಂಗ ಅಂಥೇಳಿ ಒಂದು ಕಂಪನಿಯಿಂದ ಪ್ರೊಕ್ಯೂರ್ಮೆಂಟ್ ಆಗಿರೋದು. ಇದು ಇದರ ಮೇಲೆ ಅನುಮಾನ ಇದೆ. ಆದರೆ ಮೆಡಿಕಲ್ ಕಾಲೇಜಸ್ಸಿಗೆ ಆ ಒಂದು ಕಂಪ್ನಿಯಿಂದ ಯಾವುದೂ ಆಗಲ್ಲ. ನಮ್ಮ ಹತ್ರ ಇಂಡಿಪೆಂಡೆಂಟಾಗಿ ಎಲ್ಲ ಮೆಡಿಕಲ್ ಕಾಲೇಜು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ನಾವು. ಅವರೇ ಟೆಂಡರ್ ಕರೆದು ಅವರೇ ತಗೋತಾರೆ, ಅಂದರೆ ಇಂಡಿಪೆಂಡೆಂಟ್ ಆಗಿ. ನಾವು ಜನರಲ್ ಆಗಿ ಇಲ್ಲೇನು ಸೆಂಟ್ರಲ್ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ವಿಜಯನಗರದಲ್ಲಿ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯ ತನಕ ತಮಟೆ ವಾದ್ಯ ಬಾರಿಸುತ್ತಾ ಮಾದಿಗ ಸಮುದಾಯದ ಮುಖಂಡರು ಹೊರಟರು. ನಗರದ ನಾನಾ ಪ್ರಮುಖ ವೃತ್ತಗಳಲ್ಲಿ ಚಳುವಳಿಯನ್ನ ನಡೆಸಲಾಯಿತು.
ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ನಡುವೆ ಇತ್ತ ಹಂಪಿಯ ತುಂಗಭದ್ರಾ ನದಿಯಲ್ಲಿಯೂ ಕೂಡ ಹನುಮ ಮಾಲಾ ವಿಸರ್ಜನೆ ಮಾಡಲಾಗ್ತಾ ಇದೆ. ದಕ್ಷಿಣ ಕಾಶಿ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿ ಭಕ್ತರು ಹನುಮ ಮಾಲಾ ವಿಸರ್ಜನೆ ಮಾಡಿದ್ರು. ಮಾಲಾಧಾರಿಗಳಿಂದ ಹಂಪಿಯ ತುಂಗಭದ್ರಾ ನದಿ, ಪಾರ್ಕಿಂಗ್ ಲಾಟ್, ಶ್ರೀ ವಿರೂಪಾಕ್ಷ ದೇಗುಲ ಸೇರಿದಂತೆ ಹಂಪಿಯ ನಾನಾ ಸ್ಥಳಗಳು ಸಂಪೂರ್ಣ ಕೇಸರಿಮಯವಾಗಿ ಕಂಡುಬಂತು. ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಪ್ರಯುಕ್ತ ಯಾದಗಿರಿಯಲ್ಲಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರ ಜನವರಿ 21ರಂದು ಚೌಡಯ್ಯನವರ ಜಯಂತಿ ಆಚರಿಸಲಾಗುತ್ತೆ. ಹೀಗಾಗಿ ಇಂದಿನಿಂದ ಜನವರಿ 19ರವರೆಗೂ ಕಲ್ಯಾಣ ಕರ್ನಾಟಕ ಭಾಗದ ಹಲವೆಡೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಕರಪತ್ರ ಬಿಡುಗಡೆಗೊಳಿಸಿ ತಮಟೆ ಚಳುವಳಿ ಮೂಲಕ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಸರ್ಕಾರಕ್ಕೆ ಚೌಡಯ್ಯ ನಿಗಮಕ್ಕೆ 500 ಕೋಟಿ ಅನುದಾನ ನೀಡುವಂತೆ ಆಗ್ರಹಿಸಿದರು. ಧೈರ್ಯ ತಗೊಂಡ್ರಿ ಒಂದೇನದ ಸ್ವಲ್ಪ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಕೆಲವೊಬ್ರಿಗೆ ಏನದ ದುರ್ಚಟ್ಲಿಂದ ದೂರ ಇರತಕ್ಕಂಥದ್ದು ನಮ್ಮ ಕೈ ಜೋಡಿಸಿ ಕೋವಿಡ್ ಕಾಲದಲ್ಲಿ ಬಹಳಷ್ಟು ಹಗರಣ ಆಗಿತ್ತು. ಇವಾಗ ಎಫ್ಐಆರ್ ದಾಖಲಾಗಿದೆ. ಯಾರು ಎಷ್ಟೇ ಪ್ರಭಾವಿಗಳಿರಲಿ ನಾವು ಬಿಡೋದಿಲ್ಲ ಅಂತ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ನಾವು ಜನರಿಗೆ ಮಾತು ಕೊಟ್ಟಂತೆ ಕೋವಿಡ್ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇವೆ. ತನಿಖೆ ವೇಳೆ ನಾನು ಕೆಲ ಹೆಸರು ಹೇಳೋದು ತಪ್ಪಾಗುತ್ತೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದ್ರಿಂದ ಎಫ್ಐಆರ್ ಮಾಡಿದ್ದಾರೆ ಅಷ್ಟೇ. ಎಲ್ಲದರಲ್ಲೂ ಭಾಳಷ್ಟರಲ್ಲಿ ಈ ರೀತಿ ಆಗಿದೆ ಅಂತ ಜಸ್ಟಿಸ್ ಕುನ್ನಾ ಕಮಿಟಿಯಲ್ಲಿ ಹೇಳಿ, ಅದಲ್ಲದೆ ನಮ್ಮವರು ಇಲಾಖೆಯವರು ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವ್ಯವಹಾರ ಆಗಿದೆ ಅಂತ ಕಂಡು ಬಂದಿದೆಯಲ್ಲ, ಅಲ್ಲಿ ಈಗ ಒಂದು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಅದು ಡೀಟೇಲ್ಸನ್ನು ನಿಮ್ಗೆ ಹೇಳ್ತೀನಿ. ಇದು BJP-ಯವ್ರು ಹೇಳಲೇಬೇಕಲ್ಲ, ಯಾಕಂದ್ರೆ ಅವರೇ ಮಾಡಿರ್ತಕ್ಕಂಥದ್ದು ಹಗರಣ ಇದು. ಮತ್ತು ಅವ್ರು ಹೇಳಿಲ್ಲ ಅಂದರೆ ಯಾರು ಹೇಳ್ತಾ ಇದ್ದಾರೆ? ಜನರಿಗೆ ಏನು ಅನ್ನಿಸ್ತಾ ಇದೆ? ಅವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ರಾಯಚೂರಿನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಹಿನ್ನೆಲೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ರು. ಸಿಂಧನೂರಿನಲ್ಲಿ 4 ಬಾಣಂತಿಯರ ಡೆತ್ ಆಗಿರೋದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹೋಗಿ ಭೇಟಿ ನೀಡಿದ್ದೆ. ಪ್ರಾಥಮಿಕವಾಗಿ ಏನಾಗಿದೆ ಅಂತ ನೋಡಿದ್ದೇವೆ. IV ರಿಂಗಲ್ ಸ್ಯಾಂಪಲ್ ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಮುಖ್ಯಮಂತ್ರಿಗಳು ಒಂದು ಕಮಿಟಿ ರಚನೆ ಮಾಡಿ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ಪರಿಶೀಲನೆ ಮಾಡಿ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. BJP-ಯವ್ರು ಹೇಳಲೇಬೇಕಲ್ಲ, ಬಟ್ ಅವರು ಆರೋಗ್ಯ ಇಲಾಖೆಗೆ ಬರ್ತದೆ ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋದು 4 ಸಿಂಧನೂರಲ್ಲಿ ಆಗಿತ್ತು. ನಾನು ಹೋಗಿದ್ದೆ, ವಿಸಿಟ್ ಮಾಡಿದ್ದೆ ಸಿಂಧನೂರಿಗೆ. ಬಟ್ ಇಲ್ಲ, ಬೇರೆ ನೋಡಿ, ಮೆಡಿಕಲ್ ಕಾಲೇಜಸ್ಸಿಗೆ ಪ್ರೊಕ್ಯೂರ್ಮೆಂಟ್ ಪದ್ಧತಿ ಬೇರೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್. ಇದು ಈ ಏನು ರಿಂಗರ್ ಲ್ಯಾಕ್ಟೇಟ್ ಇದೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಕ್ಯೂರ್ ಆಗಿರೋದು. ಅಲ್ಲಿ ಒಂದು ಡ್ರಗ್ ಲಾಜಿಸ್ಟಿಕ್ ಕಂಪ್ನಿ ಇದೆ, ಅವರು ಪ್ರೊಕ್ಯೂರ್ ಎಂಟೈರ್ ಸ್ಟೇಟಿಗೆ ಮಾಡ್ತಾರೆ. ಅವರು ಒಂದು ಪಶ್ಚಿಮ ಬಂಗ ಅಂಥೇಳಿ ಒಂದು ಕಂಪನಿಯಿಂದ ಪ್ರೊಕ್ಯೂರ್ಮೆಂಟ್ ಆಗಿರೋದು. ಇದು ಇದರ ಮೇಲೆ ಅನುಮಾನ ಇದೆ. ಆದರೆ ಮೆಡಿಕಲ್ ಕಾಲೇಜಸ್ಸಿಗೆ ಆ ಒಂದು